ಹಲೋ ಆ್ಯಂಡ್ ಚಾಪ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ನಿಮ್ಮ DCET ಎಕ್ಸಾಮ್ಗೆ ಇನ್ನೇನು ಕೇವಲ ಒಂದೇ ದಿನ ಬಾಕಿ ಇದೆ. ಸೊ ಇವತ್ತು ಸೇರಿದ್ರೆ 2 days ಆಗುತ್ತೆ. ಸೊ ಪ್ರಿಪ್ರೇಷನ್ಸ್ನ ಕಂಟಿನ್ಯೂ ಮಾಡಿ. ಹಾಗೆಯೇ ವೆರಿ ಕ್ವಿಕ್ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸೊ ರಿಗಾರ್ಡಿಂಗ್ ನಿಮ್ಮ DCET 2026 ಏನಪ್ಪ ಅಂದರೆ, ನಿಮ್ಮ ಬೆಲ್ ಟೈಮಿಂಗ್ಸ್ ನೋಟಿಫಿಕೇಶನ್ಸ್ನ ರಿಲೀಸ್ ಮಾಡಿದ್ದಾರೆ. ಆ್ಯಸ್ ವೆಲ್ ಆಸ್ ಯಾರೆಲ್ಲ PH ಸ್ಟೂಡೆಂಟ್ಸ್ ಇದ್ದಾರೋ, ಅಂದರೆ ಸ್ಪೆಷಲಿ ಏಬಲ್ಡ್ ಸ್ಟೂಡೆಂಟ್ ಇದ್ದಾರೋ ಅವ್ರಿಗೂ ಸಹ ಕ್ಯಾಂಡಿಡೇಟ್ ಲಿಸ್ಟನ್ನು ಸಹ ಬಿಟ್ಟಿದ್ದಾರೆ. ಸೊ ಮೈಸೂರು, ತುಮಕೂರು, ದಾವಣಗೆರೆ, ಧಾರವಾಡ, ಕಲಬುರಗಿ, ಬಳ್ಳಾರಿ, ಬ್ಯಾಂಗ್ಳೂರ್ ಸೌತ್ ಆ್ಯಂಡ್ ಬ್ಯಾಂಗ್ಳೂರ್ ನಾರ್ತ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಸೆಂಟರ್ಸ್ ಯಾವುದು ಅಂದರೆ ನಿಮ್ಮ ಲಿಸ್ಟು ಇದರಲ್ಲಿ ಇದೆಯಾ ಅಂತ ನೀವು ಚೆಕ್ ಮಾಡ್ಬೋದು. ಯಾರೆಲ್ಲ ಸ್ಪೆಷಲಿ ಏಬಲ್ಡ್ ಸ್ಟೂಡೆಂಟ್ಸ್ ಇದ್ದಾರೋ ಅವರು. ಆ್ಯಂಡ್ ದೆನ್ ಬೆಲ್ ಟೈಮಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಮೊದಲನೇ ಬೆಲ್ಲಲ್ಲಿ ನೀವು ಏನು ಮಾಡಬೇಕು ಅಂತ. ಸೊ ನಾನು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲ ಸ್ಟೂಡೆಂಟ್ಸು ಸಹ ನಿಮ್ಮ ಎಕ್ಸಾಮ್ ಸೆಂಟರ್ಗೆ ಹಾಫ್ ಅನ್ ಅವರ್ ಅರ್ಲಿನೇ ರೀಚ್ ಆಗಬೇಕು ಅಂತ. ದ ಫಸ್ಟ್ ಬೆಲ್ ಈಸ್ ಆನ್. ಸೊ 1:40ಕ್ಕೆ ನಿಮಗೆ ಫಸ್ಟ್ ಬೆಲ್ ಆಗುತ್ತೆ. ಸೊ ನೀವು ಎಕ್ಸಾಮ್ ಒಳಗಡೆ ಎಂಟ್ರಿ ಆಗ್ತೀರಾ, ನಿಮ್ಮ ರೆಸ್ಪೆಕ್ಟಿವ್ ರೋಲ್ ನಂಬರ್ನ ನೋಡಿಕೊಂಡು ರೆಸ್ಪೆಕ್ಟಿವ್ ಪ್ಲೇಸಲ್ಲಿ ಕುತ್ಕೊತೀರಾ. ಆ್ಯಂಡ್ ದೆನ್ ನಿಮಗೆ OMR ಶೀಟ್ನ ಕೊಡ್ತಾರೆ. ಸೊ 1:50ಕ್ಕೆ ನಿಮಗೆ ನಿಮ್ಮ ಕ್ವೆಶನ್ ಪೇಪರ್ಗಳನ್ನ ತೋರಿಸ್ತಾರೆ. ವಿಚ್ ಮೀನ್ಸ್ ಎನ್ವಲಪ್ ಕವರ್, ಸೀಲ್ಡ್ ಎನ್ವಲಪ್ ಕವರಲ್ಲಿ ಕ್ವೆಶನ್ ಪೇಪರ್ ನಿಮ್ಮ ಎಕ್ಸಾಮ್ ಹಾಲಿಗೆ ಬರುತ್ತೆ. ಆದ ನಂತರ ಯಾರು ಇನ್ವಿಜಿಲೇಟರ್ ಇರ್ತಾರೋ ಅವ್ರು ನಿಮಗೆ ಕ್ವೆಶನ್ ಪೇಪರ್, ಸೀಲ್ಡ್ ಕ್ವೆಶನ್ ಪೇಪರ್ನ ತೋರಿಸಿ ಕ್ವೆಶನ್ ಪೇಪರ್ ಸೀಲ್ ಆಗಿದೆ ಅಂತ ಮೆನ್ಷನ್ ಮಾಡಿ ಅದನ್ನು ಹೇಳ್ತಾರೆ. ಆ್ಯಂಡ್ ದೆನ್ ಇಬ್ಬರು ಸ್ಟೂಡೆಂಟ್ಸ್ ಹೋಗ್ಬಿಟ್ಟು ಅದನ್ನು ಸೈನ್ ಮಾಡಿಬಿಟ್ಟು ದೆನ್ ಇನ್ವಿಜಿಲೇಟರ್ ನಿಮಗೆ ಕ್ವೆಶನ್ ಪೇಪರ್ ಎನ್ವೆಲಪ್ನ ಓಪನ್ ಮಾಡಿ ಕ್ವೆಶನ್ ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇಫ್ ಇನ್ ಕೇಸ್ ಏನಾದರೂ ಕ್ವೆಶನ್ ಪೇಪರ್ ಎಕ್ಸಾಮ್ ಹಾಲ್ ಬರೋದಕ್ಕೆ ಮುಂಚೆನೇ ಎನ್ವೆಲಪ್ ಸೀಲ್ ರಿಮೂವ್ ಆಗಿತ್ತು ಅಂದರೆ ಯು ಕ್ಯಾನ್ ರೈಸ್ ದ ಕಂಪ್ಲೇಂಟ್ ಆ್ಯಂಡ್ ಯು ಕ್ಯಾನ್ ರೈಸ್ ಯುವರ್ ವಾಯ್ಸ್. ಸೊ ಸೆಕೆಂಡ್ 2 ಗಂಟೆ ಎಕ್ಸಾಕ್ಟಾಗಿ ನಿಮ್ಮ ಎಕ್ಸಾಮಿನೇಷನ್ಸ್ ಸ್ಟಾರ್ಟ್ ಆಗುತ್ತೆ. 2 ಗಂಟೆ ಆದ ನಂತರ ನೀವು ಎಕ್ಸಾಮ್ ಹಾಲಿಂದ ಹೊರಗಡೆ ಬರೋದಕ್ಕೂ ಆಗಲ್ಲ, ಆ್ಯಂಡ್ ದೆನ್ ಎಕ್ಸಾಮ್ ಹಾಲ್ ಒಳಗಡೆ ಹೋಗೋದಕ್ಕೂ ಆಗಲ್ಲ. ಸೊ ದಿಸ್ ಇಸ್ ಕೀಪ್ ಇಟ್ ಇನ್ ಯೋರ್ ಮೈಂಡ್. ಥರ್ಡ್ ಬೆಲ್, ಸೊ 4ನೇ ಬೆಲ್, ದಟ್ ಈಸ್ 1 ಗಂಟೆ, ನಿಮಗೆ ಎಕ್ಸಾಮ್ 1 ಗಂಟೆ ಆಗೋಗಿದೆ ಅಂತ 4th ಬೆಲ್ ಕಾಷನ್ ಕೊಡುತ್ತೆ. 5th ಬೆಲ್ಗೆ ನಿಮ್ಗೆ ಎಕ್ಸಾಮ್ 2 hours ಕಂಪ್ಲೀಟ್ ಆಯಿತು ಅಂತ ಹೇಳುತ್ತೆ. 6th ಬೆಲ್, ಸೊ ಅಭ್ಯರ್ಥಿಗಳಿಗೆ ಉಳಿದಿರುವುದು ಕೇವಲ 5 ನಿಮಿಷ ಟೈಮ್ ಮಾತ್ರ ಅಂತ ಹೇಳೋದಕ್ಕೆ 6th ಬೆಲ್ ಇರುತ್ತೆ. ಸೊ ನೀಡ್ ನಾಟ್ ಟು ವರಿ. ಸೊ ವಾಚಸ್ ನಿಮ್ಮ ಕೈಯಲ್ಲಿರಲ್ಲ, ಬಟ್ ಎವ್ರಿ ಎಕ್ಸಾಮಿನೇಷನ್ಸ್ ಹಾಲಲ್ಲೂ ಸಹ ಕ್ಲಾಕ್ಗಳಿರುತ್ತೆ. ಆ್ಯಂಡ್ ದೆನ್ ಕಾಷನ್ ಬೆಲ್ಲೂ ಸಹ ಕೊಟ್ಟಿರ್ತಾರೆ. ಸೊ ಗಾಬರಿ ಆಗೋ ಅವಶ್ಯಕತೆ ಯಾವುದೂ ಇಲ್ಲ. ಅಟ್ ಎಕ್ಸಾಕ್ಟ್ಲಿ 5 o'clockಗೆ ನಿಮ್ಮ OMR ಶೀಟ್ನ ಕಲೆಕ್ಟ್ ಮಾಡ್ಕೊತಾರೆ. ಆ್ಯಂಡ್ ದೆನ್ ಆ OMR ಶೀಟ್ ಕಾಪಿ ಏನಿರುತ್ತಲ್ಲ, ಫಸ್ಟ್ ಕಾಪಿ ಮೀನ್ಸ್ ಸ್ಟೂಡೆಂಟ್ ಕಾಪಿ, ಅದನ್ನು ನಿಮಗೆ ವಿತ್ ಕ್ವೆಶನ್ ಪೇಪರ್ ಸಮೇತ ಕೊಡ್ತಾರೆ. ಮೇಕ್ ಶೋರ್ ದಟ್ ಆ ಸ್ಟೂಡೆಂಟ್ ಕಾಪಿನ ನೀವು ಟಿಲ್ ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ಜಾಯಿನ್ ಆಗೋವರೆಗೂ ಅದನ್ನು ಹಾಗೆ ಸೇಫಾಗಿ ಎತ್ತಿಡಿ. ಬಿಕಾಸ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೆರಿ ಕ್ವಿಕ್ ಇಂಪಾರ್ಟೆಂಟ್ ಏನು ಅಂದರೆ, ಇಲ್ಲಿ OMR ಶೀಟ್ನ ಫಿಲ್ ಮಾಡಬೇಕಾದ್ರೆ ಬಿ ಕಾನ್ಷಿಯಸ್ಸಿಂದ ಫಿಲ್ ಮಾಡಿ. ನಿಮ್ಮ DCET ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಕ್ವಶನ್ ಪೇಪರ್ ವರ್ಷನ್ ಕೋಡ್ ಆಗಿರ್ಬೋದು, ಇದು ಎಲ್ಲನೂ ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಆನ್ಸರ್ಸ್ನ ಮಾರ್ಕ್ ಮಾಡಬೇಕಾದ್ರೂ ತುಂಬ ಕಾನ್ಷಿಯಸ್ಸಾಗಿ ಫಿಲ್ ಮಾಡಿ. ಬಿಕಾಸ್ ಒಂದು ಸಲ ನೀವು ಪೇಪರ್ ಮೇಲೆ ಇಂಕ್ ಡಾಟ್ ಆದಮೇಲೆ ನೀವು ಮತ್ತೆ ಚೇಂಜ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಸೊ ಹಾಗಾಗಿ ಆ ಕ್ವೆಶನ್ಸ್ ವ್ಯಾಲಿಡೂ ಸಹ ಆಗೋದಿಲ್ಲ. ಇವೊಂದು ಇಫ್ ಯು ರೈಟ್ ಆನ್ಸರ್ ಮಾಡಿ ಡಬಲ್ ಆನ್ಸರ್ ಏನಾದರೂ ಮಾಡಿಬಿಟ್ಟಿದ್ರೆ ಆ ಕ್ವೆಶನ್ಸ್ ವ್ಯಾಲಿಡ್ ಆಗೋದಿಲ್ಲ. ಸೊ ಪ್ಲೀಸ್ ಪ್ರೆಸೆನ್ಸ್ ಆಫ್ ಮೈಂಡ್ ಸೆಟ್ನ ಇಟ್ಕೊಂಡು ನೀವು ಕ್ವೆಶನ್ ಪೇಪರ್ OMR ಶೀಟ್ನ ಫಿಲ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.